ಅಮ್ಮ ಗಾಯತ್ರಿ ಹುಷಾರಾಗಿದ್ದಾಳ? ಅಯ್ಯೋ ಅವ್ವ ಎದ್ದೇ ಇಲ್ಲ ಮ್ಯಾಕೆ ಕಣವ, ಎದ್ದೇ ಇಲ್ಲ ಮನ್ಗವಳೆ. ಯಾಕಮ್ಮ ಹಿಂಗೆ ಮನೆ ಕಬಿಟ್ಟಿದ್ದಾಳು, ಒಂದು ಸೋಕಿನ ಮಗೇನಾರು ತೆಗ್ದಾಕ್ವೆ. ಅಯ್ಯೋ ಯಾಕೋ ಕಾಣೆ ಕಣವ. ನನ್ನ ತಮ್ಮ ಇದ್ದಾಗ ಹಬ್ಬಕ್ಕೆ ಹೇಳಿದ್ದು, ಅವ್ನು ಸತ್ ಮೇಲೆ ಹಬ್ಬಕ್ಕೆ ಹೇಳಿತಿಲ್ಲ. ತಮ್ಮನ ಮಗ ಬಂದು ಅಯ್ಯೋ ಬತ್ತೆ ಬತ್ತೆ ಅಂದ್ಬಿಟ್ಟು ಕರೀತಲ್ಲ, ಅಯ್ಯೋ ಹೋಗ್ಬಿಟ್ಟು ಬರೋದ. ಈಗಿದ್ದವ್ರಿ ನನ್ನ ಗಳಿಗೆ ಇರಕ್ಕಿಲ್ಲ ಅಂದ್ಬಿಟ್ಟು ನಾನು ಐಕ್ಳುವೆ ರದ್ದಲ್ಲಿ ಎಲ್ಲೂ ಹೋಗಿಲ್ಲ ಪಾಪ. ಕರ್ಕೊಂಡು ಹೋಗುಮ್ಮ ಅಂದ್ಕೊಂಡು ನಾನು ಕರ್ಕೊಂಡು ಹೋಗ್ಬಿಟ್ಟು ಬರೋದಕ್ಕೆ ಏನಾಯ್ತಾ ಇವಳಿಗೆ, ಏನು ಹುಷಾರು ತಪ್ಪಿ ಮ್ಯಾಕೆ ಎದ್ದಿಲ್ವಲ್ಲ, ಏನು ನಡುಕ್ತಾಳೆ, ಬೆಚ್ಚಿ ಬೆಚ್ಚಿ ಬೀಳ್ತಾಳೆ ಕಣವ. ಏನಾಯ್ತು ಕಾಣೆ ಕಣ್ ಹೋಗತ್ತಾಗೆ, ಏನವ ಅಂದ್ರೂ ಹೇಳಕ್ಕೂ ಇಲ್ಲ. ಎದ್ರಕಬಿಟ್ಟೆ ಕಣವ ಅಂತಾಳೆ. ನಿನ್ನ ಮನೆ ಕಳಕ್ಕೆ ಹೇಳಿದ್ನಲ್ಲವ್ವ, ಯಾಕೆ ಒಂದು ದಿವಸ ಬಂದಿತ್ತಿಲ್ವಂತಲ್ಲ. ಅಯ್ಯೋ ಅಮ್ಮ ಏನಂತ ಹೇಳೋಣಮ್ಮ, ನಾನು ನಮ್ಮ ಹೊಟ್ಟೆವನು ಒಂದು ಬಾಯಿ ಮುನ್ನಾಕ ವಾತರತ್ತು ಹೋಗಮಿ ಹೆಣ್ಣು ಒಂದೇ ಇರ್ತದೆ ಮನೆ ಕಮ್ಮಿ ಅಂತ ಅನ್ನೋದು. ರಾತ್ರಿ ಹೊತ್ತು ಕುಡ್ಕ ಬಂದ್ಬಿಟ್ಟು ನೀನು ಯಾಕೆ ಓದಿಯ ನೀನು ಹೋಗ್ಬೇಡ ನೀನು ಹಂಗೆ ಹಿಂಗೆ ಅಂತ ಜಾಗ್ರತೆ ಬಿಡೋದು ಕಣಮ್ಮ. ಹಂಗೂ ಒಂದು ದಿವಸ ಮಾನಿಸ್ಬಿಟ್ಟು ಬಂದು ಹೋದೆ ಕಣಮ್ಮ ಮನೆಗೆ ಬಿಟ್ಟು. ವಾತರೊತ್ತಿಗೆ ಹೋಗಿದೆ ಕಣ್ ಮರೆ, ಅದಕ್ಕೆ ಆಯ್ತು ಬಿಡು ಹೋದ್ರು ಹೋಗು ಅಂತ ಅನ್ನ. ಸಂದೆ ಹೊತ್ತಿಗೆ ಕುಡ್ಕ ಬಂದ್ಬಿಟ್ಟು ನಾನು ಬೇಡ ಅಂದ್ರು ಯಾಕೆ ಹೋಗಿದ್ದೆ ನೀನು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿ ಬಂದಾಗ ಮಾತಾಡ್ಬಿಟ್ಟ. ಒಂಥರ ಬೇಜಾರಾಯ್ತು ಕಣಮ್ಮ. ಅದಕ್ಕೆ ಇನ್ನು ಯಾಕೆ ಅವ್ನ ಕೈ ಬಯಸ್ಕೋಬೇಕು, ಅವ್ನ ಕೈಲಿ ಯಾಕೊಂದು ಮಾತು ಕೇಳಬೇಕು ಅಂದ್ಬಿಟ್ಟು ಆಗ ಬಂದು ಹೇಳ್ದೆ ಇವಳಿಗೆ, ಮಾದೇ ಇವಳಿಗೆ ನಿಮ್ಮನಿಗೆ ಹೇಳಿದ್ನ. ಹೇಳ್ಬಿಟ್ಟು ಇವತ್ತು ಬರೋಕಿಲ್ಲ ನಾನು ಹುಷಾರ ಕದಾಕೊಂಡು ಒತ್ಲಂತೆ ಮನೆ ಬಿಡವ ಅಂತ ಅಂದೆ. ಆಯಿತು ಕಣಮ್ಮ ಮನೆ ಕತ್ತಿನ ಹೋಗಮ್ಮ ಏನೂ ಇಲ್ಲ ಅಂತಲೂ ಅಂದವಳೆ. ಆಗ ನಾನು ಹೊತ್ತರೋದಕ್ಕೆ ಒಂಥರ ಗಾಬರಿ ಆದಂಗೆ ಆಯಿತು. ಅಯ್ಯೋ ನನ್ನ ಪಾಪ ಬೆಣ್ಣ ಒಂದೇ ಮನೆ ಅವ ಅಮ್ಮ ಅಷ್ಟು ಬಗೆ ಅಂತ ಹೇಳ್ಬಿಟ್ಟು ಹೋಯ್ತು, ಹೋಗಿ ಮನೆ ಕಳಿ ಅಂದ್ಬಿಟ್ಟು ನಾನು ಮನೆ ಕಳ್ದಾನೆ ಹಿಂಗೆ ಬಂದಾರ ನಾನು ಆಳ್ಗರಳು ನಾನು ಅಂದ್ಕೊಂಡು ಬೇಜಾರಾಗೋಯ್ತು ನನಗೆ ಕಣಮ್ಮ. ಆಗ ತಾಡು ಬಾ ಹೋಗೋದ ಹೋಗಿ ನೋಡ್ಕೊಬರೋದು ಅನ್ಕೊಂಡು ನಾನು ಬಂದು ನೋಡ್ತೀನಿ ಎದ್ದೇಳ ಬೇಕೆ ಚಳಿ ಜ್ವರ ಬಂದು ಮನ್ಗಳೇ ಕಣಮ್ಮ. ಅಯ್ಯೋ ನನಗೆ ಹೆದರಿಕೆನೇ ಆಗೋಯ್ತು. ಯಾಕವ ಅಂದರೆ ಏನು ಗಡ 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 ನಡುಕ್ತಾವಳೆ. ಆಗ ಓಡ್ ಬಂದು ಒಂಚೂರು ಅಂಬ್ಲಿ ಕಾಯಿಸ್ಕೊಟ್ಟೆ ಕುಡಿದ್ಲು. ಅದು ಬೇಡ ಬೇಡ ಅಂತಿದ್ಲು, ಒಂದು 2 ಚಮಚ ಕುಡಿದ್ಲು ಕಣಮ್ಮ. ಕುಡಿದ್ಬಿಟ್ಟು ಮನೆಗೆ ಕಂಡು ನನಗೆ ಯಾಕೋ ಗಾಬರಿ ಆಗ್ಬಿಟ್ಟು ಅದಕ್ಕೆ ಒಯ್ದು ಕಲ್ಲಿ ನಿನ್ನ ಬರೋಕೆ ಹೇಳಿದ್ದು ಏನೋ ಎಂತು ಅಂದ್ಬಿಟ್ಟು ನೀನು ಪಾಪ ಸೋಕು ಪಾಕು ಎಲ್ಲನೂ ತೆಗ್ದೆ ಅಂತೀಯೇ. ನೋಡಿದ್ರೆ ಹಿಂಗೆ ಹುಷಾರು ತಪ್ಪಿಗೆ ಮನ್ಗಳಲ್ಲಮ್ಮ, ಹಿಂಗಾದ್ರೆ ಹೆಂಗೆ ಮಾಡೋದಮ್ಮ, ಯಾಕೆ ಹಿಂಗೆ ಎದ್ರಕೊಬಿಡ್ತು ಬೆಣ್ಣು. ನೀನು ಹಬ್ಬಳೆ ಮನೆ ಕತ್ತಿತ್ತಿಲ್ವಾ ಇಲ್ಲಿ ಅಂಥದ್ದು ಏನಿದ್ದದಮ್ಮ, ಮನೇಲಿ ತಾನು ಇದ್ದಿದ್ದು ಏನು ಕಾಡೋದಿದ್ಲ, ಹಿಂಗೆ ಹುಷಾರು ತಪ್ಪಿಟ್ಟದಲ್ಲ ಬೆಣ್ಣು ಪಾಪ ಒಟ್ಟು ಉಳಿತದಕ್ಕಂತ ಹೋಗತ್ತಾಗೆ. ಅಯ್ಯೋ ಅವ್ವ ಏನು ಮಾಡಬೇಕೋ ಕಾಣೆ ಒಂದು ತಿಳಿತಾ ಇಲ್ಲ ಕಣವ ನನಗೆ. ಬಾಯಿ ಬಿಟ್ಟು ಹೇಳಿದ್ರಲ್ವ ಏನೇ ಆದ್ರೂ ಏನು ಮಾತಾಡೋಕ್ಕಿಲ್ಲ, ಎದ್ರಕೊಬಿಟ್ಟೆ ಕಣಮ್ಮ. ಅದಕ್ಕೆ ಚಳಿ ಜ್ವರ ಬಂದದೆ ಅಂತದೆ. ಯಾಕೆ ಎದ್ರಕತ್ತು ಅವ್ವ ನೀನು ಕಣ್ಣು ಮಟ್ಟಿಗೆ ಈ ಮನೆ ಒಳಗೆ ಏನು ಅಂತ ಘಟನೆ ನಡೆದಿಲ್ಲ ಕಣವ. ಯಾವಾಗಲೂ ಏನು ಎದ್ರಕ್ಕೆ ಪದ್ರಕ್ಕೆ ಅನ್ನಂಗಿಲ್ಲ, ಒಂದು ಕಡ್ಡಿ ಚುಟ್ಕಂತಿತ್ತಿಲ್ಲ. ನಾನು ಒಬ್ಬೊಬ್ಳೆ ಮನೆ ಕತ್ತಿತ್ತಿಲ್ವಾ, ಹಾಗೆಲ್ಲ ಏನು ಚೆನ್ನಾಗಿಲ್ವ, ನಾನು ಏನು ಗುಣ್ಕಲ್ನಂಗೆ ಇವನಿ ಅದು ಏನು ನೋಡಿ ಎದ್ರಕೊಂಡ್ಲೋ ಕಾಣೆ, ಏನೋ ಕಾಣೆ ಕಣವ. ಏನು ಸೋಕ್ ತೆಗ್ದೆ ಏನು ಮಾಡಿದ್ರು ಆತಕ್ಕೆ ಎದ್ರಕೇನೆ ಹೋಗಿಲ್ಲ ನಡ್ತಾ ಮನ್ಗಳು. ಏನು ಮಾಡಿಯೇ ನಿಮ್ಮ ಇದ ಮಾತಾಡ್ಸೋದನ್ನ ಇರ್ತೀಯ. ಅಯ್ಯೋ ಅವ್ನು ಮಾತಾಡ್ಸನವ ಅವೇನು ಮಕ್ಕನೇ ನೋಡಕ್ಕೂ ಅಲ್ಲ. ಏನು ಮಾಡಿ ನಾನು ಎತ್ತಾಗೆ ಅಂತ ಸಾಯನೆ ಇವಳು ಮಾಡಬಾರ್ದು ಮಾಡ್ಕೊಬಿಟ್ಟು ಈಗ ಹಿಂಗೆ ಆಡ್ತಾ ಕುಂತವಳೆ. ಅವ್ವ ಏನು ಮಾಡನೆ ಹೇಳು. ಮತ್ತೆ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣವ. ಅಯ್ಯೋ ಏನು ಮಾಡೋದೋ ಏನೋ ಕಾಣೆ. ಅಯ್ಯೋ ನನಗೆ ದಿಕ್ಕೆ ತೋರ್ತಾ ಇಲ್ಲವ್ವ. ಹಂಗೂ ಯಾವತ್ತಾರೆ ಹಂಗೆ ಒಂದೇಲೋ ಮಗ ಇವಳಿಗೆ ಚಳಿ ಜ್ವರ ಬಂದು ನಡ್ತಾ ಕುಂತವಳೆ. ಒಂಚೂರು ಹಾಸ್ಪಿಟ್ಲಿಗಾರೆ ಕರ್ಕೊಂಡೋಗಿ ತೋರಿಸ್ಕೊಬಲ್ಲ ಅಂತ ಕಾಸು ಕೊಟ್ಬಿಟ್ಟು ಹೋಯ್ತಾವ್ ನನಗೆ. ಹೋಗಿ ಕರ್ಕೊಂಡೋಗಿ ತೋರಿಸ್ಕೊಬರೋಗಿ ನೀನು ನಾನು ಬರೋಕಿಲ್ಲಕಂತೆ ಅಂತ. ಏನವ ಮಾಡನೆ, ಅವನಲ್ಲಿಲ್ದ ಪ್ರೀತಿ ನಾನು ಎಲ್ದಿಂತಂದು ತುಂಬನೇ. ಏನು ಮಾಡಿ ಹೇಳು, ಇವೆಲ್ಲನೂ ಕಣ್ಣಲ್ಲಿ ನೋಡೋದಕ್ಕೆ ತಗೆ ಜನ್ಮ ಕಣ್ಣು ಮುಚ್ಕೊಬಿಟ್ರೆ ನೆಮ್ಮದಿ ಕೆಲಸ ಕಣವ, ನೆಮ್ಮದಿ ಕೆಲಸ. ಅಯ್ಯೋ ಅದೇ ಕಂಗಂದು ಸುಮ್ಮನಿರಮ್ಮ ನೀನು, ಸುಮ್ಕಿರು ತಾಯಿ. ಲೇ ತಾಯಮ್ಮ ಬೈಲಿ ಎದ್ ಬೈ ಆಚೆ ಲಲಿತಮ್ಮ. ಬೇಕವ ಇದಕ್ಕೆ ಹಿಂಗೆ ಹಾಸ್ಗೆ ಕೂತಿದ್ದಿ, ಒಂಚೂರು ಎದ್ದು ಓಡಾಡ್ಕೊಂಡು ಅದು ಇದು ಭಂಗ ಮಾಡಿದ್ರೆ ಅಡ್ಗೆನ ಹಾಕಿಲ್ಲ ನಿಂಗೆ. ಮನೆ ಕಂಡರವ ಎದ್ದು ಒಂಚೂರು ತಿರ್ಗಾಡ್ಕೊಂಡು ಭಂಗ ಮಾಡು. ಅಯ್ಯೋ ಯಾಕೆ ಕಣೆ ಆಯ್ತೇನೆ ಇಲ್ಲ ಕಣಮ್ಮ, ಚಳಿ ಜ್ವರ ಮೈ ಕೈಯೆಲ್ಲ ನಾವು ಹೆಂಗೆಂಗೋ ಆಯ್ತದೆ, ಅದಕ್ಕೆ ಮನ್ಗಿದೆ. ಯಾಕವ ಅವತ್ತು ಎದ್ರಕೊಬಿಟ್ಟ ನೀನು, ನಾನು ಒಂದಿಸ್ ಬಂದಿತ್ತೀವಲ್ಲ ಮನೆ ಕಳಕ್ಕೆ ಆಗ ಎದ್ರಕೊಬಿಟ್ಟೆ. ಅಲ್ಲಕ್ಕನ್ ತಾಯಿ, ನಾನು ಅಷ್ಟು ವರ್ಷದಿಂದ ಒಬ್ಬಳೆ ಮನೆ ಕತ್ತಿದ್ದೆ. ನಿನ್ನ ಗಂಡ ಕೆಲ್ಸಕ್ಕೆ ಹೋರೆ ವಾರ ಗಟ್ಲೆ ಬತ್ತಿತ್ತಿಲ್ಲ. ನಿನ್ನ ಮದುವೆಕ್ಕಿಂತ ಮುಂಚೆಗೂ ಅಷ್ಟೇ. ಆಮೇಲೆ ನೀನು ಓದಿಗಿದಲ್ಲ ಈಗ ಆಗ್ಲೂ ಒಂದು ಕಡ್ಡಿ ಚಿಟ್ಟಕನ್ನ ಹಾಕಿಲ್ಲ, ಏನಿಲ್ಲ ಎಂತಿಲ್ಲ. ಹಿಂಗೆ ಎದ್ರಕೊಂಡು ಹಿಂಗೆ ಇದು ಮಾಡ್ತಾ ಇದೆಯಲ್ಲವ್ವ. ಏನಾಯ್ತು ಅಂತ ಬಾಯಿ ಬಿಟ್ಟು ಹೇಳಿದ್ರಲ್ವ ನಮ್ಗೆ ಅರ್ಥ ಆದದು. ಹೋಗವ್ವ, ನಾನು ಆವತ್ತಿಂದ ಆ ಪಾಟಿ ಹಿಂಸೆ ಮಾಡ್ತೇವ್ನಿ. ಏನಾಯ್ತು ಅಂತ ಏನು ಹೇಳೋಲ್ಲ ಎಲ್ಲ ತಾಯಿ ನೀನು. ಹಿಂಗಾದ್ರೆ ಹೆಂಗೆ ಮಾಡಬೇಕವ್ವ. ಅಯ್ಯೋ ಏನೂ ಇಲ್ಲಕಂತೆ ಬಿಡಮ್ಮ, ಹಂಗೇನು ಇಲ್ಲ ಕತೆ. ಏನಾರು ಇದ್ರೆ ಹೇಳ್ತಿತ್ತಿಲ್ವಾ, ಏನೂ ಇಲ್ಲಕಂತ ಸುಮ್ಕಿರು. ಅಯ್ಯೋ ತಾಯಮ್ಮ ಅದೇ ಕಂಗಂದಿ ಸುಮ್ಮನಿರು ತಾಯಿ, ಅದೇ ಕಂಗಂದಿ ಅವ್ವ. ಬೇಜಾರು ಮಾಡ್ಕೋಬೇಡ ನೀನು, ಏನು ಹಾಕಿಲ್ಲ, ಒಳ್ಳೇದಾಯ್ತದೆ. ಸುಮ್ಮನಿರು ಇವರು ಒಳ್ಳೇದು ಮಾಡ್ತಾನೆ. ಏನಾರೆ ಮನ್ಸಲ್ಲಿದ್ರೆ ಹೇಳ್ಕೊ, ಮನ್ಸಲ್ಲಿ ಮಡಿಕೊಂಡು ಕುರಿಕೊಂಡು ಕುತ್ಕೊಂಡ್ರೆ ಸರಿ ಆತದ.
ನೋಡಿ ನಿಮ್ಮ ಅಮ್ಮ ನೋಡ್ರು ಆಟೋರಿತದೆ. ನೀನು ಏನು ಮನ್ಸಲ್ಲಿ ಮಡಿಕೊಂಡು ನೀನು ಕೊರ್ಗುರ್ ಸರಿ ಅದವ ಯಾಕವ ಏನು ನೋಡ್ದೆ ಹೆಂಗೆ ಕಾಣ್ತು ದೈಗಿ ಕಂಟ ನೋಡ್ಬಿಟ್ಟಿದ್ರು ಕಂಡ ನೀನು ಏನಾಯ್ತು ಅಂತ ಹೇಳ್ಬೇಕು ತಾನೆ. ಏನೂ ಇಲ್ಲ ನನಗೆ ಏನು ಹೆದರಿಕೆ ಇಲ್ಲ ಅಮ್ಮ, ನನ್ನ ಮನೆ ಕತ್ತೀನಿ ಯಾಕೋ ನಿದ್ದೆ ಬರ್ತದೆ. ಹಿಂಗೆ ಯಾಕನ್ನವ ಏನು ನಡೀತು ಅವತ್ತು ಹೇಳವ ಅಂದ್ರೆ ಹೇಳೋಳು ಹಿಂಗೆ ಎದುರ್ಕತ್ತಾಳೆ. ಸುದ್ದಿ ಕೇಳೋ ಸಾಕು ಗಾಬರಿ ಆಯ್ತಾಳೆ. ಅದಕ್ಕೆ ನಾನು ಎತ್ತಕ್ಕೆ ಇಲ್ಲತ್ತಾಗಿ ಏನು ಮಾಡಿಯವ್ವ ಎಲ್ಲ ನನ್ನ ಹಣೆ ಬರ ಏನು ಮಾಡಿಯೇ. ಅಯ್ಯೋ ಸುಮ್ಮನಿರು, ಅದೇ ಅಂತ ಕರ್ಮ ಮಾಡಿದಾನ ನಾನು ಕತೆ. ಅಯ್ಯೋ ಏನು ಮನ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲಕ್ಕಂತ ಅಯ್ಯಮ್ಮ ನನಗಂತೂ. ಇವಳು ಹೆಂಗೋ ಬಂದು ಮಕ್ಕಳನ್ನ ಗಂಡನ ಚೆನ್ನಾಗಿ ನೋಡ್ಕೊಂಡಿರ್ತಾಳೆ. ಅವನಿಗೂ ಮನ್ಸು ಇವತ್ತಲ್ಲ ನಾಳೆ ಬದಲಾಯ್ತದೆ, ಚೆನ್ನಾಗಿರ್ತಾರೆ ಈ ಕಣ್ಣಲ್ಲಿ ನೋಡ್ತೀನಿ ಅಂತ ಅಂದ್ಕೊಂಡೆ. ಯಾಕೋ ಸಾಧ್ಯವಿಲ್ಲ ಅನ್ನಿಸ್ತದೆ ಕಂದ್ಬಿಡವ. ಅಯ್ಯೋ ಯಾಕಂಗಂದು ಸುಮ್ಮನಿರಮ್ಮ, ಯಾವುದು ಸಾಧ್ಯ ಇಲ್ದಾನೆ ಇಲ್ಲ, ಎಲ್ಲ ಒಳ್ಳೇದೈತೆ ಸುಮ್ಕಿರು. ಮನ್ಸು ಮೊದಲು ಅವಳು ಮನ್ಸಲ್ಲಿ ಏನಿದ್ದದು ಯಾಕೆ ಏನೋ ಒಂದು ಕೊರ್ಗು ಮುಡಿಕೊಂಡು ಕೊರಗ್ತಾ ಕುಂತವಳೆ. ಅದೇನಾಯ್ತು ಅವತ್ತು ಅನ್ನೋದನ್ನ ನೀನು ತಿಳ್ಕೊಂಬ. ತಿಳ್ಕೊ, ನೀನು ಇದು ಮಾಡ್ಕೊಬೇಡ. ನೀನು ಅದು ತಿಳ್ಕೊ ನೀನು. ಅವ್ವ ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಒಂದು ದಿವಸ ಬಂದು ಮನಗಿದಲ್ಲ ಏನಾರೆ ಅವಳಲ್ಲಿ ಏನಾರು ನಡವಳಿಕೆಯಲ್ಲಿ ವ್ಯತ್ಯಾಸ ಇತ್ತವ್ವ. ಯಾರು ಮನೆಗಿನೇಗೆ ಬಂದಿದ್ರ ಅಮ್ಮ ಇಲ್ದೋದೆಲ್ಲ ಮಾತಾಡ್ಬಾರ್ದು ಕಣಮ್ಮ. ಯಾರು ಬಂದಿಲ್ಲ ಕಣಮ್ಮ, ನಾನು ಇಲ್ಲೇ ಇದ್ದಿಲ್ವಮ್ಮ, ನಿಜವಾಗ್ಲೂ ಇಲ್ಲೇ ಇದ್ದೆ ಕಣಮ್ಮ. ಆಮೇಲೆ ಮಾರನೆಗೂ 10 ಗಂಟೆ 11 ಗಂಟೆ ರಾತ್ರಿ ಗಂಟೆ ಕೂತ್ಕೊಂಡು ಆಮೇಲೆ ಹೋದೆ ನಾನು. ಅವಾಗ ಹೋಯ್ತೀನಿ ಕಣಮ್ಮ, ನಿಮ್ಮ ಅಯ್ಯ ಬೈತಾನೆ ಅಂದ್ಕೊಂಡು ಆಮೇಲೆ ಹೇಳ್ಬಿಟ್ಟು ಅವ್ಳು ಚಿಲ್ಕ ಹಾಕ್ಸ್ಬಿಟ್ಟು ಹೋಗಿದ್ದು ಕಣಮ್ಮ ನಾನು. ಸುಮ್ಮನಿರಮ್ಮಾಗೆಲ್ಲ ಇಲ್ದೋದೆ ನನ್ನ ಮನ ಪಡಕ್ಕೆ ಹೋಗ್ಬಾರ್ದು. ಪಾಪ ಏನೋ ಹೊಸ ತಪ್ಪು ಮಾಡಿದ್ಲು ಅಂದ್ರೆ ಸತ ಬದುಕಲ್ಲ, ಅದೇ ತಪ್ಪು ಮಾಡ್ಕೋಬೋದಲ್ಲಮ್ಮ. ಮನ್ಸಿನ ಮೇಲೆ ನಂಬಿಕೆ ಇರಬೇಕಲ್ವಾ. ಅಯ್ಯೋ ತಾಯಮ್ಮ, ನಾನು ಹೇಳೋದು ಹಂಗಲ್ಲ ಸರಿಯಾ. ನಾನು ಹೇಳೋದನ್ನ ನೀನು ಅರ್ಥ ಮಾಡ್ಕವ್ವ. ನಾನು ಹೇಳ್ತಿರೋದೆ ಬೇರೆ ಲೆಕ್ಕದಲ್ಲಿ ಕಂತಾಯಮ್ಮ. ನಾನು ಹೇಳೋದೆ ಬೇರೆ ಲೆಕ್ಕ ಕಣವ, ಬೇರೆ ಲೆಕ್ಕದಲ್ಲಿ ಹೇಳ್ತಾವನಿ ಬಿಡು. ಆ ಭಗವಂತ ಹೆಂಗೆ ದಾರಿ ತೋರ್ತಾನೋ ಆಗಲಿ, ನಾವೇನು ಮಾಡೋಕ್ಕಾಗದವ್ವ. ಏನೋ ನಗ್ನಗಿತ ಮನೆಯೊಳಗೆ ಓಡಾಡ್ಕೊಂಡು ಒತ್ತಾನ ಮಾಡ್ಕೊಂಡಿದ್ರು ಸಾಕು ಕಣವ. ಇನ್ನು ಏನು ಕೇಳ್ಕೊಂಡದು ಈ ಮುದಿ ಜೀವ. ಯಾವ್ದಾರ ದೇವ್ರಿಗೆ ಮಾರ್ಕೆ ಕಟ್ಕೊ ಒಳ್ಳೇದಾಯ್ತದೆ. ಯಾವ್ದಾರು ದೇವ್ರಿಗೆ ಅರ್ಕೆ ಕಟ್ಕಮ್ಮ. ಹೋಗಿಬೇಕಾದ್ರೆ ಏನಾದ್ರು ಇಂಥದ್ದು ಒಂದು ಹಿಂಗೆ ಮಾಡ್ತೀನಿ ಅಂದ್ಕೊಂಡು ಒಂದು ಅರ್ಕೆ ಕಟ್ಕೊ. ದೀಪ ಹಚ್ಬಿಟ್ಟು ಮನೆ ದೇವ್ರಿಗೆ ಅರ್ಕೆ ಕಟ್ಕೊ, ಎಲ್ಲ ಒಳ್ಳೇದಾಯ್ತದೆ. ಅವ್ವ ಮಾಡ್ತೀನಿ ಕಣವ. ಒಳ್ಳೇದಾಗ್ಬಿಟ್ರೆ ತಾಯಿ ನನ್ನ ಒಂದು ಸೇವೆ ಮಾಡ್ತೀನಿ ನಾನು. ಹೆಂಗೋ ಒಳ್ಳೇದಾಗ್ಬಿಟ್ರೆ ಸಾಕು. ಹುಷಾರಾಗಿ ಇವಳು ಎಲ್ರಂಗೆ ಓಡಾಡ್ಕೊಂಡು ಇದ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣವ. ಹಿಂಗೆ ಮಕ ಮಾಡ್ಕೊಂಡು ಕೂತ್ಕೊಂಡ್ರೆ ನೋಡೋಕ್ಕಾಗಿಲ್ಲ, ಬೇಜಾರಾಯ್ತದೆ ನನಗೆ. ಹೆಂಗೋ ನಗ್ನಗಿತ ಮನೆಯೊಳಗೆ ಖುಷಿಯಾಗಿದ್ಬಿಟ್ರೆ ಅಷ್ಟೇ ಸಾಕು. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.